ಸೋಷಿಯಲ್ ಮೀಡಿಯಾದಲ್ಲಿ ನಟಿ ರಮ್ಯಾ ನಿಂದನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ಪ್ರಗತಿಪರ ಹೋರಾಟಗಾರ ಚೇತನ್ ಅಹಿಂಸಾ ನಟಿ ರಮ್ಯಾ ಪರವಾಗಿ ನಿಂತಿದ್ದಾರೆ. ಸ್ಟಾರ್ ನಟರಿಗೆ ಬಿಟ್ಟಿ ಬಿಲ್ಡಪ್ ಕೊಡೋದನ್ನ ನಿಲ್ಲಿಸಬೇಕು ಅಂತ ಹೇಳಿ ನಟ ಚೇತನ್ ಹೇಳಿರುವಂತದ್ದು. ಜನಜಾಗೃತಿ ಆಗಬೇಕು, ಒಳ್ಳೆಯ ಸಿನಿಮಾಗಳನ್ನ ಬೆಳೆಸಬೇಕು, ಸ್ಟಾರ್ ನಟರಿಗೂ ದೊಡ್ಡ ಜವಾಬ್ದಾರಿ ಇದೆ, ಗೈಡೆನ್ಸ್ ಬಹಳ ಅವಶ್ಯಕ. ಯಾದಗಿರಿಯಲ್ಲಿ ಹೋರಾಟಗಾರ ನಟ ಚೇತನ್ ಅಹಿಂಸಾ ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮಹಿಳೆಯರಿಗೆ ನಿಂದನೆ ಮಾಡೋದನ್ನ ಖಂಡಿಸ್ತೇವೆ. ಅದು ನಟಿಯಾದ್ರೂ ಆಗಿರಲಿ, ಯಾರಾದ್ರೂ ಆಗಿರಲಿ, ಸ್ಟಾರ್ ವಾರ್ ಅನ್ನೋದೇ ನನಗೆ ಅರ್ಥವಾಗಿಲ್ಲ. ಪೊಲೀಸರು ಈಗಾಗಲೇ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಸೋಷಿಯಲ್ ಮೀಡಿಯಾ ನಿಂದನೆ ಮಾತುಗಳು ಕೂಡ ಒಂದು ದೊಡ್ಡ ಸಮಸ್ಯೆಯಾಗಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಅವಹೇಳನದ ಪ್ರಕರಣ ದೊಡ್ಡ ಚರ್ಚೆಗೆ ಬಂದಿದೆ. ಇದು ಒಳ್ಳೆಯ ಬೆಳವಣಿಗೆ. ಮಹಿಳಾ ಆಯೋಗ, ಹೋಮ್ ಮಿನಿಸ್ಟರ್ ಸೈಪುರ್ ಪ್ರಕರಣ ಗಂಭೀರವಾಗಿ ಪರಿಗಣಿಸದ ಈ ಪ್ರಕರಣವನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಿಂದನೆಗಳನ್ನ ತಡೆಗಟ್ಟಲು ಯಾವ ರೀತಿ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನೋದನ್ನ ನೋಡಬೇಕಾಗಿದೆ. ಯಾದಗಿರಿಯ ಕೆಂಭಾವಿ ಪಟ್ಟಣದಲ್ಲಿ ನಟ ಹಾಗೂ ಪ್ರಗತಿಪರ ಹೋರಾಟ ನಟ ಚೇತನ್ ಅಹಿಂಸಾ ನಟಿ ರಮ್ಯಾ ಪರವಾಗಿ ನಿಂತು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಬಿಲ್ಡಪ್ ಕೊಡೋದು. ಅದೇ ರೀತಿ ಕೆಲವು ಉದ್ಯೋಗಗಳು, ಸಿನಿಮಾ ಸ್ಟಾರ್ಗಳು, ಕ್ರಿಕೆಟ್ ಆಟಗಾರರು, ಯಾರು ಶ್ರೀಮಂತ ಉದ್ಯಮಿಗಳು, ರಾಜಕಾರಣಿಗಳು ಅವರ ಉದ್ಯೋಗಕ್ಕೆ ತಕ್ಕಂತೆ ಅವ್ರು ಮಾಡಲಿ. ಬಟ್ ಅವ್ರಿಗೆ ಯಾಕೆ ಅಷ್ಟು ಬಿಟ್ಟಿ ಬಿಲ್ಡಪ್ ಬರಬೇಕು ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಇದೆಲ್ಲ ಜಾಗೃತಿ ಆದಷ್ಟು, ಸೋಷಿಯಲ್ ಮೀಡಿಯಾದ ಸತ್ಯತೆಗಳು ಬರೋದು ಬಂದಷ್ಟು, ಜನಕ್ಕೆ ಒಂದು ಪ್ರಜ್ಞೆ ಬಂದಷ್ಟು ಇದಾಗಿ ಅದೇ ಒಂದು ಇಳ್ತಾ ಬರುತ್ತೆ. ನಾವು ಅದ್ರ ಮೇಲೆ ದಬ್ಬಾಳಿಕೆ ಮಾಡೋದಲ್ಲ, ಅದರ ಮೇಲೆ ಒಂದು ರೀತಿ ಇವರೇ ತಪ್ಪು ಅಂತ ನೋಡೋಕ್ಕಾಗಲ್ಲ. ನಮಗೆ ಅನೇಕ ಸಮಸ್ಯೆಗಳಲ್ಲಿ ಇದು ಒಂದು ಸೋಷಿಯಲ್ ಮೀಡಿಯಾ ನಿಂದನಾತ್ಮಕ ಮಾತು ಒಂದು ಸಮಸ್ಯೆ. ಅದನ್ನು ಸರಿಪಡಿಸೋ ನಮ್ಮ ಉದ್ದೇಶ. ಸೊ ನಮಗೆ ಅಫ್ಕೋರ್ಸ್ ಸ್ಟಾರ್ ಅಂತ ಹೇಳ್ಕೊಳ್ಳೋರು ಕೂಡ ಅವ್ರಿಗೂ ಜವಾಬ್ದಾರಿ ಇರುತ್ತೆ. ಅವರು ಕೂಡ ಹೆಂಗೆ ಒಂದು ನಡ್ಕೋಬೇಕು ಅಂತ ನುಡಿದಂತೆ ನಡೆಯೋದಾಗಿರ್ಬೇಕು, ಪ್ರಾಮಾಣಿಕವಾಗಿ ನಡೆಯೋದಾಗಿರ್ಬೇಕು, ಮತ್ತೆ ಅವರ ಇಷ್ಟಪಡೋರಿಗೆ ಒಳ್ಳೆ ಗೈಡೆನ್ಸ್ ಕೊಡೋರು ಆಗಬೇಕು. ಪ್ರತಿಯೊಬ್ಬರಲ್ಲೂ ಜವಾಬ್ದಾರಿ ಇದೆ. ಆ್ಯಂಡ್ ಭಾಳ ಮುಖ್ಯವಾಗಿ ಯಾರಲ್ಲಿ ಜಾಸ್ತಿ ಒಂದು ಪವರ್ ಇನ್ಫ್ಲೂಯೆನ್ಸ್ ಇರುತ್ತೆ ಅವ್ರಲ್ಲಿ ಜಾಸ್ತಿ ಜವಾಬ್ದಾರಿ ಇರುತ್ತೆ. ಸೊ ಅದನ್ನು ನಿಭಾಯಿಸಬೇಕು ಅಂತ ನಾವು ಗೈಡ್ ಮಾಡಬೇಕು. ಬಟ್ ಮುಖ್ಯವಾಗಿ ನಾವು ಜಾಸ್ತಿ ಒಂದು ಪ್ರಜ್ಞೆ, ಎಜುಕೇಷನ್, ಒಂದು ಸತ್ಯ, ಒಂದು ಸಮಾನತೆಯ ವಿಚಾರಗಳು ಹೊರಗೆ ಬಂದಷ್ಟು ಈ ಸ್ಟಾರ್